ಹೊರಗೈಯುವ ನಾವು ನಮ್ಮೊಳಗೆ ಏನಾದರೂ ಪ್ರಯೋಜನ ಆದೀತಾದ್ರಿಂದ ನೋಡುವ ಒಬ್ಬನೇ ಪೆಟ್ಟು ತಿನ್ನುವುದಲ್ಲ. ಹಾಗೆ ಆಗುದು, ಲಾಭವ ನಷ್ಟ ಮತ್ತೆಲ್ಲ ಗೊತ್ತಾಗುದು. ಹೌದು, ಪೆಟ್ಟು ತಿನ್ನುವುದಕ್ಕೆ ಯಾಕೆ ನಾವು ಹೋರಾಟ ಮಾಡುದು? ಮತ್ತೆ ನೀನು ಮೊದಲು ಮಾತನ್ನು ಕೇಳುದಿಲ್ಲಲ್ಲ, ನಾನು ಅಣ್ಣ ಅಂತ ಹೇಳಿದ್ದೇನೆ ನಿಮ್ಗೆ. ಅಭಿಮಾನಕ್ಕೆ ಕೊರತೆ ಏನಾಗ್ಲಿಕ್ಕಿಲ್ಲ. ಅಲ್ಲ, ನಿಮ್ಗೆ ಮರ್ಯಾದೆ ಕಡಿಮೆ ಇದ್ದಿರಲ್ಲ ಅಲ್ವಾ? ಹೌದು. ಆದ್ರಿಂದ ಹೇಗೆ ಅಣ್ಣನಾಗ್ಲಿ ತಮ್ಮನಾಗ್ಲಿ ಮೊದಲು ಮಗನಾಗು. ನಾವು ತಾಯಿಗೆ ಮಕ್ಕಳಾಗಿದ್ದೇವೆ ಎನ್ನುವುದರಿಂದ ಅಣ್ಣ ತಮ್ಮಂದಿರು ಹೇಳಿದ್ದು. ಈಗ ನಿಮಗೆ ಒಪ್ಪಿಗೆ ಈಗ ಹೊಡೆದಾಟದಿಂದ ಅಣ್ಣ ಯಾರು ತಮ್ಮ ಯಾರು ಅಂತ ನಿರ್ಣಯ ಮಾಡುವುದಕ್ಕಾಗುತ್ತದೆ. ನೋಡುವ ಮತ್ತೆ ಅಲ್ಲ, ಅಲ್ಲಿ ಶಕ್ತಿಯೇ ಪ್ರಧಾನ. ಅದು ಕೊನೆಯ ನಿರ್ಧಾರ ಏನಾಗ್ತದೆ ನೋಡು. ಹಾಗಾದ್ರೆ ಹೊಡೆದಾಟ ಬೇಡ, ಬೇರೆ ದಾರಿ. ಮೂರನೇ ದಾರಿ ಯಾವುದು? ಸರಿದ ಕಲ್ಪನೆ ಲಯ ಹೊಂದಿದ ಪ್ರಪಂಚ. ಲಯ ಹೊಂದಿದ ಎಲ್ಲಿದೆ? ನಾವು ಅದನ್ನು ಪರಸ್ಪರ ಶೋಧನೆ ಮಾಡಿ ನಿಜ ಏನೆಂದು ತಿಳಿಯುವ. ಶೋಧನೆ ಮೊದಲು ನೀನೇ ಮಾಡು. ದಾರಿ ಬಾಯ್ದಾಡಿದ್ದೇನೆ. ಪರಿಕಿಸಲು ಪಡಿಕಲ್ಲಿ ಕಂದನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಹರಿಯ ಹರಿ ಹೋದ ಕಲ್ಪದಿ ಲಯವಾದ ಕಲುವ ವೇದಿಗಳು ವಿನೋದ ಶೋಭಿಸಿದ